ನಮಸ್ತೆ. ಡೌಟ್ ಇರೋವಂಥವ್ರು ದಯವಿಟ್ಟು ನೋಡಿ. ಈ ಒಂದು ವೆಬ್ಸೈಟ್ನ ಪ್ರಮೋಟ್ ಮಾಡಲ್ಲ. ಈ ಒಂದು ವೆಬ್ಸೈಟ್ ಮಾಡಿದಾಗ ಮೇನ್ ಕೆಲಸ ಅಂತ ಬಂದ ಮೇನ್ ಯೂಸ್ ಇದ್ದಿದ್ದು ಬಂದು ಸ್ಟೂಡೆಂಟ್ಸ್ಗಳಿಗೆ ಅವರು ಡೌಟ್ಸ್ಗಳು ಕೇಳ್ತಿದ್ರು. ನಂಬರ್ ಸೆಲೆಕ್ಷನ್ ಹೆಲ್ಪ್ ಮಾಡೋಕ್ಕಾಗ್ತಿರಲಿಲ್ಲ, ಫಾಲೋಅಪ್ಗಳಾಗ್ತಿರಲಿಲ್ಲ. ಸೊ ತುಂಬ 2 ವರ್ಷ ಹಿಂದೆ ಪೆಂಡಿಂಗ್ ಇಟ್ಟಿದ್ದನ್ನು ತೆಗೆದು ಈಗ ರೆಡಿ ಮಾಡಿದ್ದು. ಅದರಲ್ಲಿ ಫ್ರೀ ಅನಾಲಿಸಿಸ್ ಏನಿದೆ, ಫ್ರೀ ಅನಾಲಿಸಿಸ್ ಯಾವಾಗಲೂ ಕೂಡ ಇರುತ್ತೆ. ನಿಮಗೆ ಕಾಣಿಸಿರ್ಬೋದು ಅಷ್ಟೇ. ಸ್ವಲ್ಪ ಏನಾಗಿರುತ್ತೆ, ಈಗ ನೋಡಿ ಈಗೆಲ್ಲ ಚೇಂಜಸ್ಗಳಾಗಿವೆ. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಆಯಿತಾ. 100% ಫ್ರೀ, ನೋ ಸೈನ್ ಅಪ್, ನೋ ಡೊನೇಷನ್, ಮತ್ತು ಲ್ಯಾಂಗ್ವೇಜ್ ಬಂದು ಇಲ್ಲಿರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಭಾಷೆನ ಬದಲಾಯಿಸ್ಕೊಳ್ಳಿ. ಇಲ್ಲಿ ಯಾರು ಪೇ ಮಾಡಿರ್ತೀರ ಆಲ್ರೆಡಿ ಅವರಿಗೆ ಇಲ್ಲಿ ಏನು ಅಪ್ಡೇಟ್ಸ್ ಆಗ್ತಾ ಇರ್ತವೆ ರೆಗ್ಯುಲರ್ ಆಗಿ. ನೋಡಿ ಈಗ ಅಪ್ಡೇಟ್ ಆಗಿವೆ ಎಲ್ಲನೂ ಕೂಡ ಕಂಟಿನ್ಯೂಸ್ ಆಗಿ ಅದೇ ಲಿಂಕಲ್ಲಿ. ಸೊ ಒನ್ ಟೈಮ್ ಪೇಮೆಂಟ್ ಅಷ್ಟೇ ಅಲ್ಲೇ ರಿಪೀಟ್ ಆಗ್ತಾ ಇರುತ್ತೆ, ಅಂದರೆ ಅಪ್ಡೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಎಲ್ಲನೂ ಕೂಡ ನಾವು ಏನು ನಿಮಗೆ ಡ್ಯೂರೇಷನ್ ಕೊಟ್ಟಿರ್ತೀವಿ ಅಲ್ಲಿವರೆಗೂ ಕೂಡ ಆ ಒಂದು ಡೇಟ್ ಆಫ್ ಬರ್ತ್ಗೆ, ಅಂದರೆ ಒಂದು ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಇನ್ನೂ ಬರುವಂಥ ಯಂತ್ರಗಳು ಮತ್ತು ಕೆಲವು ನ್ಯೂಮರಾಲಜಿಯ ಕೆಲವು ರೆಮಿಡೀಸ್ಗಳು ಕೂಡ ಇಲ್ಲೇ ಅಪ್ಡೇಟ್ ಆಗಿರ್ತವೆ. ನೀವು ನಿಮ್ಮ ಒಂದು ಫ್ರೀ ನಂಬರ್ ಏನು ಚೆಕ್ ಮಾಡಬೇಕು, ಸರಿ ತಪ್ಪು ವಗೇರ ಅದನ್ನು ಈ 3 ಸರ್ವಿಸಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ಚೆಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರು, ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಕಲೆಕ್ಟ್ ಮಾಡ್ತಿಲ್ಲ. ಎರಡನೇದು ಬಂದು ನಿಮ್ಮ ಕಂಪ್ಲೀಟ್ ನೇಮು, ಇಲ್ಲೂ ಕೂಡ ಅಷ್ಟೇ ನಿಮ್ಮ ನೇಮ್ ತೊಗೊಳುತ್ತೆ, ಡೇಟ್ ಆಫ್ ಬರ್ತ್ ತೊಗೊಳ್ಳಲ್ಲ. ಮೂರನೇದರಲ್ಲಿ ಬಂದು ಕಂಪ್ಲೀಟಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ, ಡೇಟ್ ಆಫ್ ಬರ್ತ್ ಪ್ರಕಾರ ಲೋಶು ಮತ್ತು ವೇದಿಕ್ ಗ್ರಿಡ್ ಏನು ನಾವು ಮಾತಾಡ್ತಾ ಇರ್ತೀವಿ ಯಾವಾಗಲೂ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಮುಂದೆ ಬರೋ ದಿನಗಳಲ್ಲಿ ಏನಾಗ್ತದೆ, ಇಲ್ಲಿ ನಿಮ್ಮ ಹುಟ್ಟಿದ ದಿನ, ಸ್ಥಳ ಮತ್ತು ಹುಟ್ಟಿದ ಸಮಯ ತೊಗೊಂಡ್ರೆ ಆಸ್ಟ್ರಾಲಜಿ ಚಾರ್ಟ್ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ, ಮುಂದೆ ಆಗುತ್ತೆ. ಮತ್ತು ಕ್ರಿಸ್ಟಲ್ಸ್ಗಳು ಯಾರು ಕೇಳಿದರೆ ಅದು ಕೂಡ ಇಲ್ಲೇ ಬರುತ್ತೆ. ಸೊ 5 ಸರ್ವಿಸಲ್ಲಿ ಲಿಮಿಟ್ ಮಾಡಬೇಕಂತಿದ್ದೀನಿ. ಎಕ್ಸ್ಟ್ರಾ ಮಾಡ್ಬೋದು, ಎಸ್ಪೆಷಲಿ ವಾಸ್ತು ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ, ಗ್ರಿಡ್ಡಿಂಗ್ ಸಿಸ್ಟಮ್ ಮೇಲೆ. ಅದೆಲ್ಲನೂ ಕೂಡ ಮಾಡ್ಬೋದು, ಬಟ್ ಕಂಪ್ಲೀಟ್ ಸಾಫ್ಟ್ವೇರ್ ಮೇಲೆ ಆಗ್ಬಿಡುತ್ತೆ. ಸೊ ಕ್ಲಾಸಸ್ ಹೋಗ್ತಾ ಇಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾರು ಕ್ಲಾಸ್ ಇನ್ಫಾರ್ಮೇಷನ್ಸ್ ಕೇಳ್ತಿದ್ದೀರೋ ಅವ್ರು ಇಲ್ಲಿ ಜಾಯ್ನ್ ಆಗಿರಿ. ಇನ್ನೊಂದು ಬ್ಯಾಚ್ ಈಗ ಇವತ್ತು 12th ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಇನ್ನೊಂದು ವೀಕಲ್ಲಿ ಒಂದು ಡೆಮೋ ಕ್ಲಾಸಸ್ ಕೇಳ್ತಿದ್ದೀರಿ. ಡೆಮೋ ಕ್ಲಾಸ್ಗಿಂತ ಜಾಸ್ತಿ ಯೂಟ್ಯೂಬಿಂದ ಕನೆಕ್ಟ್ ಆಗ್ತಿರೋದ್ರಿಂದ ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ಒಂದು ಯಾವ್ದಾದ್ರು ಯೂಸ್ಫುಲ್ ಟಾಪಿಕ್ ಬಗ್ಗೆ ಮಾತಾಡೋಣ. ಎಸ್ಪೆಷಲಿ ಮೊಬೈಲ್ ನಂಬರ್, ಯಾರ್ಯಾರು 2-3 ನಂಬರ್ ಕಳಿಸ್ತಾ ಇದ್ದೀರಾ, ಕೊನೆಯ ಡಿಜಿಟ್ಗಳಿರಬೇಕು, ಏನಿರಬಾರ್ದು, ಏನು ಇರುತ್ತಾ, ಸ್ಟಾರ್ಟಿಂಗಲ್ಲಿ 9-5 ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು. ಕೆಲವರು ಹೇಳ್ತಾರೆ 7 ಯೂಸ್ ಮಾಡಿ, 4 ಯೂಸ್ ಮಾಡಿ. ಕೆಲವು ಪದ್ಧತಿಗಳಲ್ಲಿ 248 ಇರಬೇಕು, ಇರಬಾರ್ದು. ಮತ್ತು ನಂಬರ್ 4 ಯೂಸ್ ಆಗ್ತದೆ, ಯಾಕೆ ತೆಗೀತೀರಾ, ಈ ಥರ ಕೆಲವು ಕ್ವಶನ್ಸ್ಗಳನ್ನ ಆಲ್ರೆಡಿ ನಮ್ಮ ಒಂದಷ್ಟು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಫ್ರೀ ಸರ್ವಿಸಸ್ ಅಂತ ಏನಿತ್ತು ಎಲ್ಲ ಕೂಡ ಆಲ್ರೆಡಿ ವರ್ಕ್ ಆಗ್ತಾ ಇರುತ್ತೆ. ನಿಮಗೆ ಅದು ಕಾಣಿಸ್ತಿಲ್ಲ ಅಂತಂದರೆ ಸ್ವಲ್ಪ ಸಮಯ ಬಿಟ್ಟು ಚೆಕ್ ಮಾಡಿ. ಏನಕ್ಕೆಂದರೆ ಇಷ್ಟು ದಿನ ಮಾಡ್ತಾ ಇದ್ದಿದ್ದು ನಾರ್ಮಲ್ ಆಗಿತ್ತು, ಈಗ ಟೆಸ್ಟ್ ಮಾಡಿ ವೆರಿಫೈ ಮಾಡಿ ಎಲ್ಲನೂ ಕೂಡ ಚೆಕ್ ಮಾಡಿ. ಸೊ ಇಲ್ಲಿ ಮೆನ್ಷನ್ ಮಾಡಿರೋ ಥರ 3 ಪಾಸಿಟಿವ್ 3 ನೆಗೆಟಿವ್ನ ಕೊಡುತ್ತೆ. ಫುಲ್ ಇನ್ಫಾರ್ಮೇಷನ್ ಇದರಲ್ಲಿರಲ್ಲ. ಮಿಕ್ಕಿದ್ದೆಲ್ಲ ಬಂದು ನಿಮ್ಮ ಒಂದು ಪೇಯ್ಡ್ ಪ್ಲ್ಯಾನಲ್ಲಿರುತ್ತೆ, ಅದು ಕೂಡ ಅಲ್ಲೇ ಇದೆ, ನೋಡ್ಕೊಳ್ಳಿ. ಇಂಡಿವಿಜುವಲ್ ಆಗಿ ಕೂಡ ತೊಗೊಂಡ್ರೆ ಡೊನೇಷನ್ ವೈಸ್ ಇರುತ್ತೆ, ಬೇರೆ ಎಲ್ಲ ಒಟ್ಟಿಗೆ ತೊಗೊಂಡ್ರೆ ಒಂದು ಫೀಸ್ನ ಫಿಕ್ಸ್ ಮಾಡಿದ್ದೀವಿ, ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರತಿಯೊಂದು ಕೂಡ ಈಗ ಮಾತ್ರ ಅಲ್ಲ, ಅದು ನಿಮ್ಮ ಮುಂಬರೋ ದಿನಗಳಲ್ಲಿ ಎಸ್ಪೆಷಲಿ ನಾನು ಡೈಲಿ ಪ್ರಿಡಿಕ್ಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ದಟ್ ನಿಮಗೆ ಪ್ರತಿದಿನ ಯೂಸ್ ಆಗ್ತಿರಲಿ ಅಂತ. ವೆಬ್ಸೈಟ್ ಓಪನ್ ಮಾಡ್ತೀರಾ, ನಿಮ್ಮ ಇವತ್ತಿನ ಪ್ರಿಡಿಕ್ಷನ್ ಕೊಡುತ್ತೆ. ಮತ್ತು ಎಲ್ಲ ಸೆಕ್ಟರಲ್ಲೂ ಕೂಡ ಟೋಟಲ್ ಒಂದು 30-35 ಸೆಕ್ಟರ್ನ ಡಿವೈಡ್ ಮಾಡಿದ್ದೀವಿ. ಬರೀ ಹೆಲ್ತ್ ಕೆರಿಯರ್ ಮಾತ್ರ ಅಲ್ಲ, ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ಏನು ಇರ್ತಾ ಫ್ರೆಂಡ್ ಸರ್ಕಲಲ್ಲಿ, ಬಿಸ್ನೆಸ್ಸಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ಎಲ್ಲನೂ ಕೂಡ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಆಲ್ರೆಡಿ. ಅದು ಟೆಸ್ಟಿಂಗ್ ಆಗಿ ಅಪ್ಡೇಟ್ ಆಗ್ತದಂಗೆ ಅದು ನಿಮಗೆ ಸ್ಟಾರ್ಟಿಂಗ್ ಲಾಗಿನ್ ಆಗ್ತದಂಗೆ ಅಪ್ಡೇಟ್ ಬರುತ್ತೆ. ಸೊ ಯಾರು ಮೊಬೈಲ್ ನಂಬರ್ AI ನಂಬರ್, ಅಂದರೆ AI ಅಂತ ಏನಿದೆ ಅದು ಇನ್ಫಾರ್ಮೇಷನ್ಸ್ ಕೊಡ್ತಿದೆ, ನಿಮಗೆ ಕ್ವಶನ್ಸ್ ಕೇಳೋಕ್ಕೆ ಬರ್ತಿಲ್ಲ. ಇನ್ನೊಂದು ಸ್ಪ್ಯಾಮ್ ಮಾಡ್ತಾ ಇದ್ದೀರಾ ಜಾಸ್ತಿ, ಸೇಮ್ ನಂಬರ್. ಸೊ ಅವರು ಸಿಂಪಲಾಗಿ ಇದನ್ನು ಯೂಸ್ ಮಾಡಿ, ಆಯಿತಾ. ಸ್ಟೂಡೆಂಟ್ಸ್ಗಳೇನಿದೆ ನೀವು ನಿಮ್ಮ ಚಾಟ್ ಬಾಟ್ನ ಯೂಸ್ ಮಾಡಿ, ಅದು ನಿಮಗೆ ಒಂದು ಅಡ್ವೈಸ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಬಂದು ಇನ್ಫಾರ್ಮೇಷನ್ನ ಕೊಡುತ್ತೆ, ಅಂದರೆ ಇದು ಮಾಹಿತಿನ ಕೊಡುತ್ತೆ. ಅದು ನಿಮಗೆ ಒಂದು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಸ್ಟೂಡೆಂಟ್ಸ್ಗಳು ಆ ನಂಬರ್ ಏನಿದೆ ಆ ನಂಬರ್ ಯೂಸ್ ಮಾಡ್ಕೊಳ್ಳಿ, ವೆರಾಸ್ ಬೇರೆಯವರು ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಏನಕ್ಕೆ ಸುಮಾರು ಸಲ ಅವಾಯ್ಡ್ ಮಾಡಿದ್ದೀನಿ ನಾನು, ನಂಬರ್ ಬಗ್ಗೆ ಮಾತಾಡೋದು ಬೇಡ, ಇದು ವೆಬ್ಸೈಟ್ ಬಗ್ಗೆ ಮಾತಾಡೋದು ಬೇಡ ಅಂತ. ಸೊ ನಂಬರ್ಸ್ಗಳು ಚೂಸ್ ಮಾಡಬೇಕಾದ್ರೂ ಕೂಡ ಇದೇ ರೀತಿ ಆಗ್ತಾ ಇರೋದು. ಸೊ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಯಾರ್ಯಾರು ನಿಮ್ಮ ಹತ್ರ ನಂಬರ್ ಲಿಸ್ಟ್ ಇದ್ದು ಪಬ್ಲಿಕ್ ಯಾರು ಕೇಳ್ತಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಂಬರ್ ಸೆಲೆಕ್ಟರ್ ಅಂತ ಇದೆ, ಸೊ ಡೊನೇಷನ್ ಅಂತ ಮೆನ್ಷನ್ನೇ ಮಾಡಿದ್ದೀನಿ. ಇಲ್ಲಿ ನೀವು ಕ್ಲಿಕ್ ಮಾಡಿ, ಸೊ ನಾನು ಲಾಗಿನ್ ಆಗಿರೋದ್ರಿಂದ ನಿಮ್ಗೆ ಸ್ಟಾರ್ಟ್ ಅನಾಲಿಸಿಸ್ ಕೊಡ್ತಿದ್ದೆ. ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಕಲೆಕ್ಟ್ ಮಾಡಿಕೊಂಡು 5 ನಂಬರ್ವರೆಗೂ ತೊಗೊಳುತ್ತೆ. ಸೊ 5 ನಂಬರ್ನ ಸೆಲೆಕ್ಟ್ ಮಾಡಿ 5 ನಂಬರ್ನ ಹಾಕಿದ್ರೆ 5ರಲ್ಲಿ ಯಾವ ನಂಬರ್ ನಿಮಗೆ ಸೂಕ್ತ ಅಂತ ಕೊಡುತ್ತೆ. 2 ನಂಬರ್ 3 ನಂಬರ್ ಇದ್ದರೆ ಅದರಲ್ಲಿ ಆ 3 ನಂಬರದ್ದು ಒಂದು ಪ್ರಿಡಿಕ್ಷನ್ನ ಕೊಡುತ್ತೆ, ಸರಿನಾ. ಇದನ್ನು ಯೂಸ್ ಮಾಡ್ಕೊಳ್ಳಿ.
ಏನಕ್ಕೆ ನನ್ನ ಪ್ರಕಾರ ಯಾವಾಗಲೂ ಕೂಡ ಅದು ದಕ್ಷಿಣೀಯ ರೂಪದಲ್ಲೇ ಹೋದರೆ ಒಳ್ಳೆಯದು ಅಂತ ನನಗಿದ್ದಿದ್ದು. ಒಂದು ಬೇಸಿಕ್ ಫೀಸ್ನ ಫಿಕ್ಸ್ ಮಾಡಿರ್ತಾರೆ, ಸೊ ದಟ್ ಟ್ರಾನ್ಸಾಕ್ಷನ್ಸ್ ಆಗಲ್ಲ ಅಂತ. ತುಂಬ ಕಮ್ಮಿ ಮಾಡ್ತು ಅಂದರೆ ಈ ಒಂದು ಸರ್ವಿಸ್ ಪ್ರೊವೈಡರ್ ಅಥವಾ ಈ ಒಂದು ಏನು ಫೈನಾನ್ಸ್ನ ಹ್ಯಾಂಡಲ್ ಮಾಡ್ತಾರೆ ದುಡ್ಡು ಅವ್ರು ಕೊಡಲ್ಲ ಅಂತ. ಹಾಗಾಗಿ ಒಂದು ಏನೋ ಫೀಸ್ ಫಿಕ್ಸ್ ಮಾಡಿರ್ತಾರೆ. ಈ ಎರಡನ್ನು ಅಪ್ಡೇಟ್ ಮಾಡಬೇಕಿತ್ತು. ಇಲ್ಲಿ ಆಲ್ರೆಡಿ ಇದೆ, ಇದ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ತೀವಿ ನಾವು, ಅದಕ್ಕೆ ನೋಡಿ ಇದನ್ನು ಹೈಲೈಟ್ ಮಾಡಿದ್ದೀವಿ. ವೆರಾಸ್ ಕೆಳಗಡೆ ನಾವು ತಲೆನೇ ಕೆಡಿಸ್ಕೊಂಡಿಲ್ಲ, ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಇಷ್ಟು ಕೂಡ ಸ್ಟೂಡೆಂಟ್ಸ್ಗಳಿಗೆ ಒಂದು ಸಲ ನೀವು ಲಾಗಿನ್ ಆದರೆ, ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ, ಈ ಒಂದು ಡೇಟ್ ಆಫ್ ಬರ್ತ್ಗೆ ಏನಿರುತ್ತೆ ಅದಕ್ಕೆ 40ರಿಂದ 45 ಸರ್ವಿಸ್ ಆ್ಯಡ್ ಮಾಡಿದ್ದೀವಿ. ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗ್ತೀವಿ. ನೇಮ್ ಕರೆಕ್ಷನ್ ಇತ್ತು ಅಂದರೆ ಅದಕ್ಕೆ ಯಂತ್ರಗಳು ಮತ್ತು ಗ್ರಿಡ್ಗಳು, ಯಾವ್ಯಾವ ಕಲರ್ಸ್ನ ಯೂಸ್ ಮಾಡಿದ್ರೆ ಏನಾಗ್ತದೆ, ಯಾವ ಕ್ರಿಸ್ಟಲ್ ಯೂಸ್ ಮಾಡಿದ್ರೆ ಏನಾಗ್ತದೆ, ಹೀಲಿಂಗ್ ಕೋಡ್ಗಳೇನಿರುತ್ತೆ ಅದರಲ್ಲಿ ವೇರಿಯೇಷನ್ಸ್ಗಳೇನು, ವೇದಿಕ್ ಕೋಡ್ಗಳೇನಿರುತ್ತೆ ಅದು ಕಂಪ್ಲೀಟ್ ಇದು ರೆಡಿ ಆದ ನಂತರ ಏನು ಮಾಡ್ತೀವಿ, ಪೈಥಾಗೋರಿಯನ್ನ ಎಲ್ಲೂ ಮಾತಾಡಿಲ್ಲ, ಪೈಥಾಗೋರಿಯನ್ ಮಾತಾಡ್ತೀನಿ. ಅದಾದ ನಂತರ ನಿಮ್ಮ ಒಂದು ಕಂಪ್ಲೀಟ್ ನ್ಯೂಮರಾಲಜಿ ಸೆಟಪ್ ರೆಡಿ ಆದಮೇಲೆ ಸೀದಾ ಆಸ್ಟ್ರಾಲಜಿ ಕಡೆ ಪುಷ್ ಮಾಡೋಣ. ಅದಾದಮೇಲೆ ವಾಸ್ತು ಕಡೆ. ಏನಕ್ಕೆ ಮೂರನೇ ನಿಮಗೆ ನಿರ್ಧಾರ ತೊಗೊಳಕ್ಕೆ, ಪ್ರತಿಯೊಂದು ವಿದ್ಯೆಗೆ ಅದರದ್ದೇ ಆದ ಒಂದು ತೂಕ ಇರುತ್ತೆ. ಇದು ನಿಮ್ಮ ನಿರ್ಧಾರ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ದೈನಂದಿನ ಜೀವನದ ನಿರ್ಧಾರ ಬಂದು ಜ್ಯೋತಿಷ್ಯ ಏನಿದೆ, ಕಲಿಯೋದಕ್ಕೆ ಹಿಂಸೆ, ಕಷ್ಟ, ಸರಿಯಾದ ರೀತಿಯಲ್ಲಿ ಕಲಿಬೇಕು, ಬೇಗ ಬಿಟ್ಬಿಡ್ತೀವಿ, ಎಲ್ರಿಗೂ ಅದು ಕೈ ಹಿಡಿಯಲ್ಲ. ಬಟ್ ನ್ಯೂಮರಾಲಜಿ ಏನಿದೆ ತುಂಬ ಸಿಂಪಲ್ ಇದೆ, ತುಂಬ ಅದೇ ಹೇಳೋದ್ನಲ್ಲ, ಹುಟ್ಟದಾಗಿಂದ ನಾವು ನಂಬರ್ಸ್ ನೋಡ್ತಾ ಇರ್ತೀವಿ, ಗಡಿಯಾರದಲ್ಲಾಗಿರ್ಬೋದು, ಮೊಬೈಲಲ್ಲಾಗಿರ್ಬೋದು, ಸ್ಮಾರ್ಟ್ಫೋನಲ್ಲಾಗಿರ್ಬೋದು, ನಾವು ಬರಿತಾ ಇರ್ತೀವಿ, ಇದು ನಮಗೆ ಗೊತ್ತಿರುತ್ತೆ. ಬಟ್ ಜ್ಯೋತಿಷ್ಯ ಅಂತ ಬಂದಾಗ ಕಲಿಯೋದು ರೀತಿ ಕಲಿಸೋರು ಮತ್ತು ನೀವು ಯಾವ ರೀತಿ ತಗೋತೀರ, ನಿಮ್ಮ ಅಭ್ಯಾಸ, ಯಾವುದೇ ವಿದ್ಯೆನ ಅಭ್ಯಾಸ ಪ್ರಾಕ್ಟೀಸ್ ಇಲ್ಲದೇ ಆಗಲ್ಲ. ಈ ಎರಡು ಮಿಸ್ಟೇಕಿಂದ ಸುಮಾರು ಜನ ಕ್ವಿಟ್ ಮಾಡ್ತೀರ, ಬಿಟ್ಬಿಡ್ತೀರ. ಅದು ಬಿಡಬಾರ್ದು ಅಂತಂದರೆ ಅದಕ್ಕೆ ನಿಮ್ಮದೇ ಆದೊಂದು ಸಿಸ್ಟಮ್ ಬೇಕು, ಒಂದು ಗ್ರೂಪ್ ಬೇಕು. ಅದೆಲ್ಲನೂ ಕೂಡ ಇಲ್ಲಿದೆ. ಸೊ ಲಕ್ಕಿ ನಂಬರ್ ಏನಿದೆ, ಇದು ನಾನು ಫೋಕಸ್ ಮಾಡ್ತಿಲ್ಲ, ಪದೇ ಹೇಳಿದ್ದೆ. ನಂಬರ್ಸ್ಗಳಿದೆ, ಸ್ಟೂಡೆಂಟ್ಸ್ಗಳಿರ್ತಾರೆ, ನಂಬರ್ ಕೊಡ್ತಾರೆ, ಚೆನ್ನಾಗಿರೋ ನಂಬರ್ ಸಮೇತ ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ಕಮ್ಮಿಗೆ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ವೆರಾಸ್ ಬೇರೆ ಎಲ್ಲ ಏನಿದೆ, ಇದೊಂದೇನಕ್ಕೆ ಇದೆಲ್ಲ ಕೂಡ ಸ್ಟೂಡೆಂಟ್ಸ್ಗಳಿಗೆ ಅಂತಲೇ, ಅವರ ಒಂದು ಫಸ್ಟ್ ನಂಬರ್ ಸಿಕ್ಕಲಿ ಅಂತ, ಅಥವಾ ಅವರ ನಂಬರ್ಸ್ನ ಇಲ್ಲಿ ತೊಗೊಂಡು ಬೇರೆಯವ್ರು ಕೊಡ್ತಾ ಇರ್ತಾರೆ. ಸೊ ಆ ರೀತಿ ನಡೀತಾ ಇರುತ್ತೆ. ಅದನ್ನು ನಾನು ಅಷ್ಟೊಂದು ತಲೆಗೆಡಿಸ್ಕೊಂಡಿಲ್ಲ. ಇಲ್ಲೇನಿದೆ ಇದರದಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ಸ್ ಬೇಕು ಅದನ್ನು ಫೋಕಸ್ ಮಾಡಿ ಅಪ್ಡೇಟ್ ಮಾಡಿದ್ದೆ. ಬಟ್ ತುಂಬ ಆಲ್ಮೋಸ್ಟ್ ಮೆಸೇಜ್ಗಳು ಏನು ಮಾಡ್ತಿದ್ದೆ, ಅವರೆಲ್ಲರಿಗೂ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಮತ್ತು ಕಾಲ್ಸ್ ಬರಲ್ಲ ಅಂತ, ಅದು ರಿಪ್ಲೈ ಮಾಡೋದಕ್ಕೋಸ್ಕರ ಇಟ್ಟಿರುವಂತಹ ನಂಬರ್ ಅದು. ಸೊ ಅದರಲ್ಲಿ ಕಾಲ್ ನಾವು ರಿಟರ್ನ್ ಮಾಡಲ್ಲ. ನಿಮ್ಗೇನಾದ್ರು ಅವಶ್ಯಕತೆ ಇತ್ತು ಅಂತಂದರೆ ಅದ್ರ ಮೇಲೆ ಬೇಕಾದ್ರೆ ವರ್ಕ್ ಮಾಡ್ತೀನಿ, ಟೈಮ್ ಸೆಲೆಕ್ಟ್ ಮಾಡಿ ನಂಬರ್ ನಾವು ನಿಮಗೆ ರಿಟರ್ನ್ ಕಾಲ್ ಮಾಡೋ ಥರ ಅದನ್ನು ಬೇಕಾದ್ರೆ ಮಾಡ್ತೀನಿ. ನಾವಾಗಿದ್ದು ನಾವೇ ರಿಟರ್ನ್ ಕಾಲ್ ಮಾಡಿ ಮಾತಾಡಲ್ಲ. ಸುಮಾರು ಜನಕ್ಕೆ ಅದು ಹಿಂಸೆ ಆಗಿಬಿಡುತ್ತೆ, ಬೇಜಾರಾಗ್ತಾರೆ. ನನ್ನ ಈ ಒಂದು ಹಳೆ ಎಕ್ಸ್ಪೀರಿಯೆನ್ಸಲ್ಲಿ ಆಗಿರೋವಂಥದ್ದು ಅದೇನೆ. ಹಿಂದೆ ಬಿದ್ದು ನಾವು ಫಾಲೋ ಅಪ್ ಮಾಡಲ್ಲ. ಅವಶ್ಯಕತೆ ಇದ್ದರೆ ಕಾಲ್ ಮಾಡಿ. ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬಂದಾಗ ಏನಾಗ್ತವೆ, ಒಂದು 70% ಡೌಟು ಅಥವಾ ನಮಗೆ ಗೊತ್ತು ಅಂತ ಕಾಲ್ ಮಾಡ್ತೀರಾ. ಸೊ ಹಾಗಾಗಿ ನಾನು ಬಿಟ್ಬಿಟ್ಟಿದ್ದೀನಿ. ಇನ್ನು ಯೂಟ್ಯೂಬ್ ಬಂದು ನಾನು ಶಾರ್ಟ್ ವೀಡಿಯೋಸ್ಗಳು ಮಾಡ್ತಿಲ್ಲ. ಏನಕ್ಕೆ ಅಂದರೆ ಮಾತಾಡಬೇಕು ಅಂತ ಮಾತಾಡ್ತಾ ಇರೋದು. ಯಾರಿಗೂ ಅವಶ್ಯಕತೆ ಇದ್ದವ್ರು ನೋಡ್ತಾರೆ, ಬೇರೆ ಸ್ಕಿಪ್ ಮಾಡ್ತಾರೆ, ನಾನು ತಲೆ ಕೆಡಿಸ್ಕೊಂಡಿಲ್ಲ. ಇದೇ ರೀತಿ ಯೂಟ್ಯೂಬ್ನ ಫಸ್ಟಿಂದ ನಾನು ಮೇಂಟೈನ್ ಮಾಡಿರೋದು. ಅವಶ್ಯಕತೆ ಇದ್ದವ್ರು ಕೇಳಲಿ, ಟೈಮ್ ಕೊಡಲಿ. ಯಾರು ಕೊನೆವರೆಗೂ ಅಥವಾ ಫುಲ್ ವೀಡಿಯೋ ನೋಡಿರ್ತಾರೆ ಅವರಿಗೆ ನಮ್ಮ ಕಡೆಯಿಂದ ರಿಟರ್ನ್ ಏನು ಮಾಡಬೇಕು ಅದು, ಅಥವಾ ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ ಅದನ್ನು ಕೊಡೋಣ ಅಂತ. ಇಷ್ಟನ್ನು ಮಾತ್ರ ಮೇಂಟೈನ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬಂದಿರೋದು. ಕ್ಲಾಸಸ್ ಅಂತ ಬಂದಾಗ, ಯೂಟ್ಯೂಬ್ ವೀಡಿಯೋ ಅಂತ ಬಂದಾಗ ಯಾವಾಗಲೂ ಕೂಡ 5ರಿಂದ 7 ನಿಮಿಷ ವೀಡಿಯೋ ಮಾಡಬೇಕು. ಎಲ್ರಿಗೂ ರೂಲ್ಸ್ ಗೊತ್ತು ಯೂಟ್ಯೂಬ್ ಮಾಡೋರಿಗೆ. ಬಟ್ ನಾನು ಯೂಟ್ಯೂಬ್ ಥರ ಅದೇ ಯೂಟ್ಯೂಬರ್ ಥರ ಆ ರೀತಿ ಫೋಕಸ್ ಮಾಡ್ತಿಲ್ಲ. ಮಾತಾಡಬೇಕು, ಕೆಲವು ವಿಷಯಗಳು ಇರಬೇಕು. ಅದನ್ನು ನಾನು ಮಾತಾಡಿ ಡಿಸ್ಕಸ್ ಮಾಡ್ತಾ ಇದ್ದೆ. ಸ್ಟಾಪ್ ಆಗಿತ್ತು, ಅದನ್ನು ಪುನಃ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಸೊ ದಟ್ ಒಂದು ಇನ್ಫಾರ್ಮೇಷನ್ ಬಿದ್ದಿರಲಿ ಫಾರ್ ನೆಕ್ಸ್ಟ್ ಜನ್ರೇಷನ್. ಹಾಗಾಗಿ ಮುಂದೆ ನಾವು ಇದನ್ನು ಮಾತಾಡ್ತೀವೋ ಏನೋ ಗೊತ್ತಿರಲ್ಲ, ಯಾರ ಜೀವನ ಹೆಂಗಿರುತ್ತೇನೋ ಅಂತ. ಆ ಒಂದು ಎಫೆಕ್ಟ್ ಆಗಬಾರ್ದು ಅಂತ ಈ ಒಂದು ವಿದ್ಯೆ ಅಂತೇನಿದೆ, ನಾನು ಯಾವಾಗಲೂ ಹೇಳ್ತೀನಿ, ಇದು ನಾಲೆಡ್ಜ್, ಇದು ಸೂಪರ್ ಪವರ್ ಅಲ್ಲ, ಏನೂ ಅಲ್ಲ. ಕೆಲವರು ಇದನ್ನು ಜಾಸ್ತಿ ಮಾತಾಡಿ ಶಫಲ್ ಮಾಡ್ತಾ ಇದ್ದಾರೆ. ವೆರಾಸ್ ಎಲ್ಲ ಒಂದು ಪ್ರತಿಯೊಂದು ವ್ಯಕ್ತಿಗೆ, ನಮ್ಮ ಅಮ್ಮ ಆಗಿರ್ಬೋದು, ಅಪ್ಪ ಆಗಿರಬಹುದು, ನನ್ನ ತಮ್ಮ, ನನ್ನ ಹೆಂಡತಿ, ಮಕ್ಕಳು, ಯಾವ ರೀತಿ ಜನಗಳಿಗೆ ಯಾವ ರೀತಿ ಒಳ್ಳೆಯದು ಕೆಟ್ಟದ್ದು ಅಂತ ಇರುತ್ತೆ ಸ್ವಭಾವ, ಅದನ್ನು ನಾವು ಗ್ರಹಗಳು, ಸಂಖ್ಯೆಗಳು ಅದರದ ಮೇಲೆ ಹೇಳ್ತಾ ಇದ್ದೀವಿ. ಏನಕ್ಕೆ ಅಂದರೆ ಅದರ ಒಂದು ಎಫೆಕ್ಟ್ ಏನಿರುತ್ತೆ ಅದರ ರೀತಿ ವ್ಯಕ್ತಿ ರಿಯಾಕ್ಟ್ ಮಾಡ್ತಾನೆ ಅಂತ. ಬಟ್ ವ್ಯಕ್ತಿಗೆ ಸ್ವಂತ ಬುದ್ಧಿ ಇರುತ್ತೆ, ತಿಳುವಳಿಕೆ ಇರುತ್ತೆ, ಹಠ, ಕೋಪ, ಆ ರೀತಿ ಭಾವನೆಗಳಿರುತ್ತೆ. ಅದನ್ನು ಕೂಡ ಕಂಟ್ರೋಲ್ ಮಾಡಿದ್ರೆ ಇಷ್ಟೊಂದು ನಿರ್ಧಾರಗಳು ಮತ್ತು ಎಷ್ಟೊಂದು ಜೀವನನ, ಅಂದರೆ ನಮ್ಮ ಒಂದು ನಿರ್ಧಾರಗಳನ್ನ ಬದಲಾಯಿಸ್ಕೊಂಡು ತುಂಬ ರೀತಿಯಲ್ಲಿ ಇರಬಹುದು. ಯಾರು ಇದನ್ನು ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡ್ತಾರೆ ಅವ್ರು ಅದನ್ನು ಮಾಡ್ತಾರೆ. ಯಾರು ಇದನ್ನು ಫಾಲೋ ಮಾಡ್ತಿರೋರು ಇದನ್ನು ಒಂದು ಮಾರ್ಗದರ್ಶಿಯಾಗಿ, ಸೊ ನಿಮಗೊಂದು ಡೈರೆಕ್ಷನ್ ಕೊಡುವಂಥ, ಅಡ್ವೈಸ್ ಕೊಡುವಂತಹ ಟೂಲ್ ಆಗಿ ಇದನ್ನು ಉಪಯೋಗಿಸ್ಕೊಳ್ಳಿ.
ಸೊ ಇದ್ರ ಬಗ್ಗೆ ವಿಡಿಯೋ ಅವಶ್ಯಕತೆ ಇರಲಿಲ್ಲ, ಬಟ್ ಕೆಲವ್ರಿಗೆ ಇದು ಗೊತ್ತಾಗ್ತಿಲ್ಲ. ಮೂರು ಕೂಡ ಇಲ್ಲೇ ಇರುತ್ತೆ ಆ್ಯಂಡ್ ಇದು ಯಾವತ್ತೂ ಕೂಡ ರಿಮೂವ್ ಆಗಲ್ಲ. ಅಬ್ಬಬ್ಬ ಅಂದರೆ ಏನಂದರೆ ನಾವು ವರ್ಕ್ ಮಾಡಿ ಕೆಲವು ಸಲ ಮಿಸ್ಟೇಕ್ ಆಗಿತ್ತು, ಅಪ್ಡೇಟ್ಸ್ಗಳು ಸರಿ ಬರ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಫುಲ್ ಚೆಕ್ ಆದಮೇಲೆ ಒಂದು ಚೆನ್ನಾಗಿ ಒಂದು ನಮ್ಮ ಸ್ಟೂಡೆಂಟ್ಸ್ಗಳಿರ್ತಾರೆ, ಆ ಒಂದು ಗ್ರೂಪಲ್ಲಿ ಇದನ್ನು ಡಂಪ್ ಮಾಡಿ ಅಲ್ಲಿ ಫುಲ್ ಚೆಕ್ ಮಾಡಿ, ಅದಾದಮೇಲೆ ರಿವ್ಯೂಗಳನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಡಿಸ್ಕಸ್ ಮಾಡಿ ಏನನ್ನ ಚೇಂಜಸ್ ಮಾಡಬೇಕಿದೆ ಅದನ್ನು ಮಾತ್ರ ಮಾಡಿ ಕೊಟ್ಟಿದ್ದೀನಿ. ಏನಕ್ಕೆ ಅಲ್ಲಿ ನಾವು ಫುಲ್ ರಿಪೋರ್ಟ್ ಕೊಡ್ತಾ ಇರ್ತೀವಿ ಅವರಿಗೆ. ಅದರಲ್ಲಿ ಕೆಲವು ನಿಮಗೆ ಏನಾಗ್ತದೆ, ನಿಮಗೆ ಒಂದು ಅಡ್ವೈಸ್ ರೀತಿಯಲ್ಲಿ ನನಗೆ ಒಳ್ಳೇದ ಕೆಟ್ಟದ, ಬೇಕು ಬೇಡ, ಸರಿ ತಪ್ಪು, ಈ ರೀತಿದಕ್ಕೆ ಮಾತ್ರ ಇದು ಕೊಡುತ್ತೆ. ಇದು ಯಾಕೆ ಸರಿ ತಪ್ಪು, ಇದನ್ನು ಯಾಕೆ ಕೊಟ್ಟಿದ್ದಾರೆ ಏನು ಅನ್ನೋದು ಡೀಟೇಲ್ ರಿಪೋರ್ಟಲ್ಲಿ ಇರುತ್ತೆ. ಅದು ಅಪ್ಡೇಟ್ ಆಗ್ತಾನೇ ಇದೆ ರೆಗ್ಯುಲರಾಗಿ, ಎವ್ರಿ 3 ಡೇಸ್ಗೆ ಒಂದ್ಸಲ ಅಪ್ಡೇಟ್ ಆಗ್ತಾ ಇದೆ. ಆಲ್ರೆಡಿ ಲೋಶೋ ಗ್ರೇಡ್ ಅಪ್ಡೇಟ್ ಆಗಿದೆ, ನಂಬರ್ ಕಂಪ್ಯಾಟಬಿಲಿಟಿ ಅಪ್ಡೇಟ್ ಆಗಿದೆ, ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆ, ನೋಡ್ಕೊಳ್ಳಿ. ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡಿ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರಿ. ಕೆಲವರು ಡಿಸ್ಕನೆಕ್ಟ್ ಆಗಿರ್ತೀರ, ಅಂಥವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸಾಫ್ಟ್ವೇರ್ ನನ್ನ ಫಸ್ಟ್ ಪ್ರಿಯಾರಿಟಿ ಅಲ್ಲ, ನಮ್ಮ ಸಾಫ್ಟ್ವೇರ್ ಪ್ರಿಯಾರಿಟಿನೇ ಇರಲಿಲ್ಲ. ಬಟ್ ಇದೇನು ಮಾಡುತ್ತೆ ಅಂತಂದರೆ ನಾವು ಯಾವ ರೀತಿ ಕಲ್ತಿದ್ವಿ ಅದನ್ನು ಒಂದು ನೋಟ್ಸ್ ರೀತಿಯಲ್ಲಿ ಮತ್ತು ನಿಮಗೆ ಸಪೋರ್ಟಿಂಗ್ ಟೂಲ್ ಆಗಿ, ಅಂದರೆ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿದ್ದೀವಿ, ಏನು ಎತ್ತ, ಕೊಡ್ತಿರೋದು ಸರಿನಾ ತಪ್ಪ, ಯಾವ್ಯಾವ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು ಅಂತ ನಾನು ಹೇಳಿದ್ದೆ, ಅದನ್ನು ನೀವು ಫಾಲೋ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಗೊತ್ತಿದ್ದೋ ಗೊತ್ತಿಲ್ಲದೇ ನಿಮ್ಮ ಕಡೆಯಿಂದನೂ ಕೂಡ ತಪ್ಪಾಗಲ್ಲ. ಅದಷ್ಟಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಇರೋದು. ಇಲ್ಲಾಂದರೆ ವೆಬ್ಸೈಟ್ ಮಾಡಿ, ಹೋಸ್ಟ್ ಮಾಡಿ, ಇನ್ನೂ ಜಾಸ್ತಿ ಮಾಡಿ, ಇದಕ್ಕೆ ಪ್ರೈಸಿಂಗ್ ಹಾಕಿ ಪ್ರಮೋಟ್ ಮಾಡಿ ಮಾಡ್ಬೋದಿತ್ತು. ಇದು ಒಂದು 10 ಜನಕ್ಕೆ ಉಪಯೋಗ ಆಗಬೇಕು. 10 ಜನಕ್ಕೆ ಉಪಯೋಗ ಆಗೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ರೆಡಿ ಮಾಡಿ ಅದರಲ್ಲಿ ಸ್ವಲ್ಪ ಡೀಟೇಲ್ನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಕ್ಲೀನಾಗಿ ಮಾಹಿತಿ ಬರಲಿ, ಇನ್ನೂ ಸರಿಯಾದ ರೀತಿಯಲ್ಲಿ ಮಾಹಿತಿ ಬರಲಿ, ಆ ರೀತಿ ಮಾಹಿತಿ ಹೋಗ್ತಾ ಇರ್ತದೆ. ಇಲ್ಲಿ ಸರಿ ತಪ್ಪು ಅನ್ನೋದಕ್ಕಿಂತ ಜಾಸ್ತಿ ಅರ್ಥ ಆಗ್ತಿಲ್ಲ ಅಂತಂದರೆ ಸ್ಟೂಡೆಂಟ್ಸ್ಗಳ ಮೇಲೆ ಫೋಕಸ್ ಮಾಡಿದ್ದೆ, ಹಾಗಾಗಿ ನಿಮ್ಗೆ ಅರ್ಥ ಆಗದೆ ಇರಬಹುದು. ಯಾರ್ಯಾರು ರಿಪೋರ್ಟ್ಗಳು ತೊಗೋತಿದ್ದೀರೋ ಅವರು. ಬಟ್ ನಾನು ಫುಲ್ ಕಂಪ್ಲೀಟ್ ರಿಪೋರ್ಟ್ ಏನು ಕೊಡ್ತಿದ್ದೀನಿ, ಇದನ್ನು ಫಾಲೋ ಮಾಡಬೇಕಾದ್ರೆ ನಂಬರ್ ಸೆಲೆಕ್ಷನ್, ನೇಮ್ ಸೆಲೆಕ್ಷನ್ ಮತ್ತು ನಿಮ್ಮ ಡೈಲಿ ಪ್ರತಿದಿನ, ತಿಂಗಳು, ವರ್ಷ ಹೆಂಗಿರುತ್ತೆ, ಈ 3ಕ್ಕೆ ಮಾತ್ರ ಸದ್ಯಕ್ಕೆ ಯೂಸ್ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ಕೂಡ ರೆಮಿಡಿಗಳು ಮುಂದೆ ಆ್ಯಡ್ ಆಗ್ತಾ ಹೋಗ್ತದೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ್ಯಾವ ಪರಿಹಾರಗಳು ಮಾಡಿದ್ರೆ ಯಾವ ಟೈಮಲ್ಲಿ, ಸುಮ್ಮನೆ ಮಾಡೋದಲ್ಲ, 1,000 1,00,000 ಪರಿಹಾರ ಸಿಗುತ್ತೆ ನಿಮಗೆ. ಅದರಲ್ಲಿ ಯಾವ ಟೈಮಲ್ಲಿ ಏನು ಮಾಡಬೇಕು ಮತ್ತು ಯಾವ ರೀತಿ ಮಾಡಬೇಕು ಅದನ್ನು ಫಾಲೋ ಅಪ್ ಕೂಡ ಇದೇ ಮಾಡುತ್ತೆ. ಅಂದರೆ ಅದು ನಿಮಗೆ ನೆನಪಿಸುತ್ತೆ. ಈ ರೀತಿ ಬಿಲ್ಡ್ ಮಾಡಿದ್ದೀವಿ ಆಲ್ರೆಡಿ, ಟೆಸ್ಟಿಂಗಲ್ಲಿದೆ. ಅಪ್ಡೇಟ್ ಆದ ನಂತರ ನಿಮಗೆ ಪುಷ್ ಮಾಡಿರ್ತೇನೆ. ನೀವು ಅದನ್ನು ನಿಮಗೆ ಅಪ್ಡೇಟಲ್ಲಿ ಬರುತ್ತೆ. ನಿಮ್ಮ ಒಂದು ಇದೇ ವೆಬ್ಸೈಟ್ ಓಪನ್ ಮಾಡಿದಾಗ ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಅವಶ್ಯಕತೆ ಇರೋ ಮಾಹಿತಿಗಳನ್ನ ಯೂಸ್ ಮಾಡ್ಕೊಳ್ಳಿ. ಮುಂಬರುವ ದಿನಗಳಲ್ಲಿ ಏನಾದ್ರು ಅವಶ್ಯಕತೆ ಇರೋದನ್ನು ಕೇಳಿ, ಬಟ್ ಈಗಿರೋದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಸೊ ಇದ್ರ ಬಗ್ಗೆ ವೀಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ, ಪದೇ ಹೇಳ್ತಾ ಇದ್ದೀನಿ. ಬಟ್ ಈ ಒಂದು ಮಾಹಿತಿಗಳನ್ನು ಅಪ್ಡೇಟ್ ಆಗಿದೆ, ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.